ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ನೀವು ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಎನರ್ಜಿಯನ್ನು ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಮನಸಾರೆ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗಲ್ಲಿ ಬರುವ ಬ್ಯೂಟಿಫುಲ್ ಎನರ್ಜಿಯನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಎನರ್ಜಿ ಅನ್ನೋದು ನಾವು ಏನನ್ನು ಹೆಚ್ಚು ಫೀಲ್ ಮಾಡ್ತೀವೋ ಅದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಹೋಪ್ ಬಿಡಬೇಡಿ, ನಿಮ್ಮ ಮನಸ್ಸನ್ನು ಲೈಟಾಗಿಟ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಅವರ ಮನಸ್ಸಿನ ಕ್ಲಾರಿಟಿ, ಪ್ರೀತಿ, ಸೆಲ್ಫ್ ರೆಸ್ಪೆಕ್ಟ್, ಮೆಚ್ಯೂರಿಟಿಯ ಎನರ್ಜಿ ಇದೆ. ಈ ವ್ಯಕ್ತಿ ಮನಸ್ಸಿನಲ್ಲೀಗ ತುಂಬ ಕ್ಲಿಯರ್ ಆಗಿರುವ ಒಂದು ವಿಷಯ ಏನಂದರೆ ಅದು ನಿಮ್ಮ ಮೇಲಿರುವ ಅವರ ಫೀಲಿಂಗ್ಸ್. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರ ಹೃದಯದಲ್ಲಿ ಏನಿದೆ ಅನ್ನೋದರಲ್ಲಿ ಈಗ ಅವರಿಗೆ ಯಾವುದೇ ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇಲ್ಲ, ಗೊಂದಲ ಅನ್ನೋದು ಕಾಣಿಸ್ತಾ ಇಲ್ಲ. ಮೊದಲು ಇದ್ದ ಹಾಗೆ ಇದು ಪ್ರೀತಿನ, ಅಟ್ಯಾಚ್ಮೆಂಟಾ, ಇಲ್ಲ ಒಂದು ಸಲ ದೂರ ಹೋದರೆ ಮರೆತು ಬಿಡ್ತೀನ ಅನ್ನೋ ಕನ್ಫ್ಯೂಷನ್ ಈಗ ಇಲ್ಲ. ಈಗ ಅವರ ಮನಸ್ಸು ಒಂದು ವಿಷಯಕ್ಕೆ ಫುಲ್ ಕ್ಲಿಯರ್ ಆಗಿದೆ. ನಾನು ಇವರನ್ನು ನಿಜವಾಗ್ಲೂ ಪ್ರೀತಿಸ್ತೀನಿ ಅನ್ನೋದಕ್ಕೆ ತುಂಬ ಕ್ಲಿಯರಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಅವರ ಮನಸ್ಸಿನಲ್ಲಿ ಫೇಕ್ ಫೀಲಿಂಗ್ಸ್ ಅಥವಾ ಟೆಂಪ್ರವರಿ ಅಟ್ರ್ಯಾಕ್ಷನ್ ಥರ ಏನೂ ಕಾಣಿಸ್ತಾ ಇಲ್ಲ. ತುಂಬ ಡೀಪ್ ಆಗಿರುವ ಹೃದಯದಿಂದ ಬಂದಿರುವ ನಿಜವಾದ ಅಟ್ಯಾಚ್ಮೆಂಟ್ ಕಾಣಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಎಮೋಷ್ನಲ್ ಪೀಸ್ ತರುವ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡೋದಾಗಲಿ, ನಿಮ್ಮ ಅಟೆನ್ಷನ್, ನಿಮ್ಮ ಕೇರ್ ಇದೆಲ್ಲ ಅವರಿಗೆ ಮನಸ್ಸಿನ ಒಳಗಡೆಯಿಂದ ತುಂಬ ಮ್ಯಾಟರ್ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ಎನರ್ಜಿ ಯಾವ ರೀತಿ ಇದೆ ಅಂದರೆ ಅವರ ಸೆಲ್ಫ್ ರೆಸ್ಪೆಕ್ಟ್. ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ ಸರಿ, ಆದರೆ ಅದಕ್ಕೋಸ್ಕರ ಅವರ ವ್ಯಾಲ್ಯೂನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು ಪ್ರೀತಿಸ್ತೀನಿ ಅಂದರೆ ನನ್ನ ಗೌರವ ಸಂಪೂರ್ಣವಾಗಿ ಮರೆತು ಬಿಡಬೇಕಾ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿದೆ. ಅವರಿಗೆ ಈ ರಿಲೇಷನ್ಶಿಪ್ ಬೇಕು, ನಿಮ್ಮ ಜೊತೆ ಖುಷಿಯಾಗಿರಬೇಕು ಅನ್ನೋ ಆಸೆ ಕೂಡ ಇದೆ. ಆದರೆ ಅದು ಒಂದೇ ವ್ಯಕ್ತಿ ಕಾಂಪ್ರಮೈಸ್ ಮಾಡಿಕೊಂಡು ನಡೆಯೋ ರಿಲೇಷನ್ಶಿಪ್ ಆಗಬಾರ್ದು. ಅಂದರೆ ಇವರೊಬ್ಬರೇ ಕಾಂಪ್ರಮೈಸ್ ಮಾಡಿಕೊಂಡು ನಡೆಯೋ ರಿಲೇಷನ್ಶಿಪ್ ಆಗಬಾರ್ದು ಅನ್ನೋ ಯೋಚನೆ ಇವರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಕೆಲವೊಂದು ಸಲ ಅವರು ಅವರ ಫೀಲಿಂಗ್ಸನ್ನು ತುಂಬ ಹೈಡ್ ಮಾಡ್ಕೊಳ್ತಾರೆ, ಸ್ಟಕ್ ಮಾಡ್ಕೊಳ್ತಾರೆ, ಹಿಡ್ಕೊಳ್ತಾರೆ. ಯಾಕೆಂದರೆ ತುಂಬ ಎಮೋಷ್ನಲ್ ಆಗಿ ಹೋದರೆ ನಂತರ ಹರ್ಟ್ ಆಗಬಾರ್ದು ಅನ್ನೋ ಭಯ ಕೂಡ ಸ್ವಲ್ಪ ಇದೆ. ಹಾಗಾಗಿ ಅದರಿಂದ ಅವರ ಪ್ರೀತಿ ಕಡಿಮೆ ಆಗಿಲ್ಲ, ಬದಲಿಗೆ ಈಗ ಅವರ ಪ್ರೀತಿ ಇನ್ನೂ ಮೆಚ್ಯೂರಾಗಿ ನೋಡುವ ಸ್ಟೇಜ್ಗೆ ಬಂದಿದ್ದಾರೆ. ಮನಸ್ಸಿನಲ್ಲಿ ಯಾವುದೇ ಕನ್ಫ್ಯೂಷನ್ ಅನ್ನೋದು ಇಲ್ಲ. ಇವರಿಗೀಗ ಅರ್ಥ ಆಗಿದೆ, ಪ್ರೀತಿ ಅಂದರೆ ಕೇವಲ ಪ್ರೀತಿಯಿಂದ ಮಾತಾಡೋದು, ಕೇವಲ ಅಟ್ರ್ಯಾಕ್ಷನ್ ಅನ್ನೋದು ಮಾತ್ರ ಅಲ್ಲ, ಒಬ್ಬರನ್ನು ಒಬ್ಬರು ಗೌರವಿಸಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅರ್ಥ ಮಾಡ್ಕೊಳ್ಳೋದು, ಎಮೋಷ್ನಲಿ ಸೇಫ್ ಫೀಲ್ ಮಾಡಿಸೋದು ಕೂಡ ಈಕ್ವಲಿ ಮುಖ್ಯ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರು ನಿಮ್ಮ ಜೊತೆ ಇರಬೇಕು ಅಂತ ಮನಸಾರೆ ಬಯಸ್ತಾ ಇದ್ದಾರೆ. ಆದರೆ ಅವರ ಮನಸ್ಸು ಪೇಯ್ನ್ ಆಗುವ ಮಟ್ಟಿಗೆ ಅಲ್ಲ, ಅವರ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವಾಗುವ ಮಟ್ಟಿಗೆ ಅಲ್ಲ. ನೀವು ಅವರ ಲೈಫ್ನಲ್ಲಿ ತುಂಬ ಸ್ಪೆಷಲ್ ಪ್ಲೇಸ್ ಹಿಡ್ದಿದ್ದೀರಾ ಅನ್ನೋದು ಅವರಿಗೂ ಗೊತ್ತು. ನಿಮ್ಮ ಬಗ್ಗೆ ಅವರು ಕ್ಯಾಶುವಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ಡೀಪ್ ಲೆವೆಲ್ನಲ್ಲಿ ಕನೆಕ್ಟ್ ಆಗಿದೆ. ಕೆಲವೊಂದು ಸಲ ಹೊರಗಡೆ ಅವರು ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು, ಒರಟಾಗಿರಬಹುದು ಅಥವಾ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಾರ್ಮಲ್ ಆಗಿರ್ಬೋದು. ಬಟ್ ಮನಸ್ಸಿನ ಒಳಗಡೆ ನಿಮ್ಮ ವಿಷಯಕ್ಕೆ ಬಂದಾಗ ತುಂಬ ಸಾಫ್ಟ್ ಆಗಿಬಿಡ್ತಾರೆ. ನಿಮ್ಮ ಒಂದು ಮಾತು, ಒಂದು ರಿಯಾಕ್ಷನ್ ಕೂಡ ಅವರ ಮನಸ್ಸಿನ ಮೇಲೆ ದೊಡ್ಡ ಎಫೆಕ್ಟ್ ಮಾಡ್ತಾ ಇದೆ. ಈಗ ಅವರು ರಿಲೇಷನ್ಶಿಪ್ಪನ್ನು ಚೈಲ್ಡಿಶ್ ಆಗಿ ನೋಡ್ತಾ ಇಲ್ಲ. ಪ್ರೀತಿ ಇದೆ ಅಂದರೆ ಸಾಕು ಅನ್ನೋ ಮೈಂಡ್ ಸೆಟ್ನಲ್ಲಿಲ್ಲ. ಪ್ರೀತಿಯ ಜೊತೆಗೆ ರೆಸ್ಪೆಕ್ಟ್ ಕೂಡ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬೇಕು ಅನ್ನೋ ಮೆಚ್ಯೂರಿಟಿ ಇವರ ಒಳಗೆ, ಇವರ ಮನಸ್ಸಿನ ಒಳಗಡೆ ತುಂಬ ಕ್ಲಿಯರಾಗಿ ಬರ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಡೀಪಾಗಿ ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿಯಲ್ಲಿ ಕ್ಲಾರಿಟಿ ಅನ್ನೋದಿದೆ, ಡೆಪ್ತ್ ಇದೆ, ಸಿನ್ಸಿಯಾರಿಟಿ ಇದೆ. ಆದರೆ ಅದೇ ಸಮಯದಲ್ಲಿ ಅವರ ಸೆಲ್ಫ್ ವರ್ತ್ ಬಗ್ಗೆ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಸ್ಟ್ರಾಂಗ್ ಮೈಂಡ್ ಸೆಟ್ ಕೂಡ ಇದೆ.
ಮಿಸ್ಸಿಂಗ್ ಎನರ್ಜಿ, ಅಟ್ಯಾಚ್ಮೆಂಟ್ ಎನರ್ಜಿ, ಎಮೋಷ್ನಲ್ ಆಗಿರುವಂತಹ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಜೊತೆ ಎಮೋಷ್ನಲಿ ಎಷ್ಟು ಅಟ್ಯಾಚ್ ಆಗಿದ್ದಾರೆ ಅಂದರೆ, ಈಗ ಅವರ ಲೈಫ್ನಲ್ಲಿ ನೀವು ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದ್ದೀರಾ. ಅಂದರೆ ನೀವು ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಿದ್ದಾರೆ. ಅವರಿಗೆ ತುಂಬ ಭಾರವಾಗ್ತಿದೆ. ಅಂದರೆ ಮೊದಲು ಎಲ್ಲ ನಾರ್ಮಲ್ ಆಗಿದ್ದ ಹಾಗೆ ಕಾಣಿಸ್ತಾ ಇರ್ಬೋದು, ಆದರೆ ಈಗ ನಿಮ್ಮ ಆ್ಯಬ್ಸೆನ್ಸ್ ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಳಗಿನಿಂದ ತುಂಬ ಅಫೆಕ್ಟ್ ಮಾಡ್ತಾ ಇದೆ. ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಮೆಸೇಜ್, ನಿಮ್ಮ ಅಟೆನ್ಷನ್, ನಿಮ್ಮ ಪ್ರೆಸೆನ್ಸ್ ಇವೆಲ್ಲ ಅವರ ಡೈಲಿ ಲೈಫ್ನ ಒಂದು ಭಾಗನೇ ಆಗಿಬಿಟ್ಟಿತ್ತು. ಈಗ ಅದು ಕಡಿಮೆ ಆದಾಗ ಅಥವಾ ಡಿಸ್ಟೆನ್ಸ್ ಬಂದಾಗ, ಸಪ್ರೇಷನ್ ಬಂದಾಗ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಾಗ ಅವರ ಒಳಗೆ ಒಂದು ಖಾಲಿತನ, ಲೋನ್ಲಿನೆಸ್ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಹೊರಗಡೆಯಿಂದ ಅವರು ನಾರ್ಮಲ್ ಆಗಿರುವ ಹಾಗೆ ಕಾಣಿಸ್ಬೋದು, ಎಲ್ಲರ ಜೊತೆ ಬೆರೀತಾ ಇರ್ಬೋದು, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಮಾತ್ರ ಏನೋ ಒಂದು ಮುಖ್ಯವಾದದ್ದು ಮಿಸ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬಿಡ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಕೇವಲ ಒಂದು ಟೈಮ್ ಪಾಸ್ ಅಂತ ಅಂದ್ಕೊಳ್ತಾ ಇಲ್ಲ, ಅವರು ಒಂದು ಎಮೋಷ್ನಲ್ ಪೀಸ್ ಆಗಿತ್ತು. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ಬಹಳಷ್ಟು ಟೆನ್ಷನ್ ಇದ್ದರೂ ನಿಮ್ಮ ಜೊತೆ ಮಾತಾಡಿದ್ರೆ ಕಾಮ್ ಫೀಲ್ ಆಗ್ತಾ ಇತ್ತು ಅನ್ನೋ ಎನರ್ಜಿ. ನಿಮ್ಮ ಜೊತೆ ಕಳೆದ ಸಣ್ಣ ಸಣ್ಣ ಮೂಮೆಂಟ್ಸ್ ಕೂಡ ಈಗ ಅವರಿಗೆ ತುಂಬ ನೆನಪಾಗ್ತಾ ಇದೆ. ಒಟ್ಟಿಗೆ ನಕ್ಕಿದ್ದು, ಸಣ್ಣ ಫೈಟ್ಸ್, ಕೇರ್ ತೋರಿಸಿದ್ದು, ಲೇಟ್ ನೈಟ್ ಮಾತುಗಳಾಗಿರ್ಬೋದು, ಇವೆಲ್ಲ ಮೂಮೆಂಟ್ಸ್ ಎಲ್ಲ ಮೆಮೊರೀಸ್ ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇದೆ. ಇವರು ನಿಮ್ಮ ಮುಂದೆ ಅವರ ನಿಜವಾದ ಸೈಡ್ ತೋರಿಸ್ಬೇಕು, ನಿಜವಾದ ಫೀಲಿಂಗ್ಸನ್ನು ತೋರಿಸ್ಬೇಕು ಅನ್ನೋ ಮನಸ್ಸಿಟ್ಕೊಂಡಿದ್ದಾರೆ. ಅವರ ವೀಕ್ನೆಸ್, ಅವರ ಸಾಫ್ಟ್ ಫೀಲಿಂಗ್ಸ್, ಅವರ ಡೀಪ್ ಲವ್ ಯಾವುದನ್ನು ಫೇಕ್ ಅಂತ ತೋರಿಸ್ದೆ ರಿಯಲ್ ಆಗಿ ನಿಮ್ಮ ಮುಂದೆ ಇಡಬೇಕು ಅನ್ನೋ ಜೆನ್ಯೂನ್ ಫೀಲಿಂಗ್ ಇವರಲ್ಲಿದೆ. ಎಲ್ಲರ ಮುಂದೆ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ನಿಮ್ಮ ಮುಂದೆ ಮಾತ್ರ ಚೈಲ್ಡ್ ಥರ ಸಾಫ್ಟ್ ಆಗ್ತಾರೆ ಅನ್ನೋ ಎನರ್ಜಿ ಕೂಡ ಇದೆ. ಅವರಿಗೀಗ ತುಂಬ ಕ್ಲಿಯರ್ ಆಗಿರೋ ಒಂದು ಆಸೆ ಏನಂದರೆ, ಈ ವ್ಯಕ್ತಿಯ ಜೊತೆ ಲೈಫ್ ಲಾಂಗ್ ಇರಬೇಕು ಅಥವಾ ಕಮಿಟ್ಮೆಂಟ್ ಕೊಡಬೇಕು. ಅವರು ಟೆಂಪ್ರವರಿ ರಿಲೇಷನ್ಶಿಪ್ಪನ್ನು ಥಿಂಕ್ ಮಾಡ್ತಾ ಇಲ್ಲ, ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಬಾಂಡ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಮತ್ತೆ ಅವರ ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ ಕೂಡ ಬರ್ತಾ ಇದೆ. ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಅದೇನೋ ಸರಿ, ಬಟ್ ನಿಮ್ಮ ಜೊತೆ ಜೀವನ ಕಳಿಬೇಕು ಅಂತಲೂ ಬಯಸ್ತಾರೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು. ಅಂದರೆ ಒಂದು ಕಂಟಿನ್ಯೂ ಆಗಬೇಕು, ಒಂದು ಬಾಂಡ್ ಇರಬೇಕು, ಲೈಫ್ ಲಾಂಗ್ ಇರಬೇಕು ಅನ್ನೋ ಯೋಚನೆ ಇದೆ. ಆದರೆ ಅವರ ವ್ಯಾಲ್ಯೂ ಸಂಪೂರ್ಣವಾಗಿ ಇಗ್ನೋರ್ ಆಗೋ ಮಟ್ಟಿಗೆ ಅಂತೂ ಇಲ್ಲ. ನಾನು ಪ್ರೀತಿಸ್ತೀನಿ ಅಂದರೆ ನನ್ನ ಫೀಲಿಂಗ್ಸ್ಗೂ ವ್ಯಾಲ್ಯೂ ಇರಬೇಕು ಅನ್ನೋ ಸೈಲೆಂಟ್ ಎಕ್ಸ್ಪೆಕ್ಟೇಷನ್ ಕೂಡ ಇವರ ಮನಸ್ಸಿನಲ್ಲಿದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ಅದೇನೂ ಸರಿ. ಆದರೆ ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಎಮೋಷ್ನಲ್ ಆಗಿ ತುಂಬ ಫೀಲ್ ಆಗ್ತಾ ಇದೆ, ಅದೂ ಸರಿಯೇ. ಬಟ್ ಅವರ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ಗೂ ವ್ಯಾಲ್ಯೂ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಮೆಮೊರೀಸ್ ಈಗ ಅವರ ಬಿಗ್ಗೆಸ್ಟ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ. ಪೇಯ್ನ್, ಕನ್ಫ್ಯೂಷನ್, ಇನ್ಸೆಕ್ಯೂರಿಟಿ ಈ ರೀತಿಯ ಎನರ್ಜಿ ಕೂಡ ಇದೆ. ಇವರ ಮನಸ್ಸಿನಲ್ಲೀಗ ತುಂಬ ನೋವು ಕೂಡ ಓಡ್ತಾ ಇದೆ. ಜೊತೆಗೆ ತುಂಬ ಕ್ವಶ್ಚನ್ಸ್ ಕೂಡ ಇದೆ. ನಿಮ್ಮ ಯಾವುದೋ ಮಾತು, ನಿಮ್ಮ ಯಾವುದೋ ಒಂದು ಬಿಹೇವಿಯರ್, ನಿಮ್ಮ ಯಾವುದೋ ಒಂದು ಆ್ಯಕ್ಷನ್ ಅಥವಾ ಸಡನ್ ಚೇಂಜ್ ಇವರಿಗೆ ತುಂಬ ಹರ್ಟ್ ಮಾಡಿದೆ. ಬಹುಶಃ ನೀವು ಬೇಕು ಅಂತ ಮಾಡಿಲ್ವೇನೋ ಅಥವಾ ಹರ್ಟ್ ಮಾಡಿಲ್ವೇನೋ ಅಥವಾ ಬೇಕು ಅಂತ ಆ ಮಾತು ಹೇಳದೇ ಇರ್ಬೋದು. ಸಡನ್ನಾಗಿ ನೀವು ಏನಾದರೂ ಚೇಂಜ್ ಆಗಿದ್ದರೆ ಅವರು ಅದನ್ನು ತುಂಬ ಡೀಪಾಗಿ ತಗೊಂಡಿದ್ದಾರೆ. ಈಗ ಅವರಿಗೆ ತುಂಬ ಕಾಡ್ತಾ ಇರುವ ವಿಷಯ ಏನಂದರೆ, ನೀವು ಯಾಕೆ ಈ ರೀತಿ ಬದಲಾಗಿದ್ದೀರಾ ಅಂತ. ಅಂದರೆ ಸಣ್ಣ ಪುಟ್ಟ ಬದಲಾವಣೆ ಆಗಿರ್ಬೋದು, ಮೊದಲು ತೋರಿಸ್ತಾ ಇದ್ದ ಕಾಳಜಿ, ಪ್ರೀತಿ ಇಲ್ಲದೆ ಇರ್ಬೋದು, ಅಥವಾ ಯಾವುದೋ ಒಂದು ನಿಮ್ಮ ಸಣ್ಣ ಮಾತು ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅದೆಲ್ಲವನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಇದ್ದ ಬಾಂಡಿಂಗ್ ಈಗ ಇಲ್ಲ ಅನ್ನೋ ಫೀಲಿಂಗ್ ಇವರಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮಾತುಗಳಲ್ಲಿ, ರಿಯಾಕ್ಷನ್ಸ್ನಲ್ಲಿ, ಅಟೆನ್ಷನ್ನಲ್ಲಿ ಏನೋ ಡಿಫ್ರೆನ್ಸ್ ಫೀಲ್ ಮಾಡ್ತಾ ಇದ್ದಾರೆ. ಆ ಡಿಫ್ರೆನ್ಸ್ ಅವರ ಮನಸ್ಸಿನಲ್ಲಿ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಡೀಪಾಗಿ ಪ್ರೀತಿಸ್ತಾರೆ. ನಿಮ್ಮ ಬಗ್ಗೆ ಅವರ ಅಟ್ಯಾಚ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ನಿಮ್ಮ ಒಂದು ಸ್ಮಾಲ್ ಚೇಂಜ್ ಕೂಡ ಅವರಿಗೆ ದೊಡ್ಡದಾಗಿ ಫೀಲ್ ಆಗ್ತಾ ಇದೆ. ಈಗ ಅವರ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಕೂಡ ಓಡಾಡ್ತಾ ಇದೆ. ನಿಜವಾಗ್ಲೂ ಇವರ ಫೀಲಿಂಗ್ಸ್ ಬದಲಾಗಿದೆಯಾ? ನಾನೇನಾದರೂ ತಪ್ಪು ಮಾಡಿದ್ನಾ? ಮೊದಲು ಇದ್ದ ಹಾಗೆ ಯಾಕಿಲ್ಲ ಇವರು? ಇವರ ಬಿಹೇವಿಯರ್ ಯಾಕೆ ಚೇಂಜ್ ಆಗಿದೆ? ಇನ್ನೂ ಮೊದಲಿನ ಥರ ನನ್ನನ್ನು ಪ್ರೀತಿಸ್ತಾರಾ? ಈ ಪ್ರಶ್ನೆಗಳು ಹೊರಗಡೆ ಹೇಳ್ಕೊಳ್ಳದೆ ಮನಸ್ಸಿನ ಒಳಗಡೆ ಅವರನ್ನು ಕಾಡ್ತಾ ಇದೆ. ರಾತ್ರಿ ಟೈಮ್ನಲ್ಲಿ ಹೆಚ್ಚು ಓವರ್ ಥಿಂಕಿಂಗ್ ಮಾಡ್ತಾ ಇರುವ ಎನರ್ಜಿ ಕೂಡ ಇದೆ. ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ, ಅದೇ ಅವರನ್ನು ಇನ್ನೂ ಕನ್ಫ್ಯೂಸ್ ಮಾಡ್ತಾ ಇದೆ. ಒಂದು ಕಡೆ ಅವರು ನಿಮ್ಮನ್ನು ಇನ್ನೂ ತುಂಬ ಪ್ರೀತಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ನಾನು ಮಾತ್ರ ಇದನ್ನು ಸೀರಿಯಸ್ ಆಗಿ ಫೀಲ್ ಮಾಡ್ತಿದ್ದೀನೇನೋ ಅನ್ನೋ ಡೌಟ್ ಕೂಡ ಬರ್ತಾ ಇದೆ. ಅಂದರೆ ನಿಮ್ಮ ಬದಲಾದ ಬಿಹೇವಿಯರ್ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೂ ಎಫೆಕ್ಟ್ ಮಾಡ್ತಾ ಇದೆ. ಹೊರಗಡೆ ಅವರು ಯಾವುದೇ ರೀತಿ ಇರ್ಬೋದು, ನಾರ್ಮಲ್ ಆಗಿರ್ಬೋದು,
ಮನಸ್ಸಿನ ಒಳಗಡೆ ಮಾತ್ರ ಹರ್ಟ್ ಆಗ್ತಾ ಇದ್ದಾರೆ. ಕೆಲವೊಂದು ಸಲ ನಿಮ್ಮ ರೆಸ್ಪಾನ್ಸ್ಗಾಗಿ ಕಾದಿರಬಹುದು, ನಿಮ್ಮ ಅಟೆನ್ಷನ್ ಬೇಕು ಅಂತ ಅನಿಸಿರಬಹುದು. ಆದರೆ ಈಗೋ ಅಥವಾ ಫಿಯರ್ ಕಾರಣದಿಂದ ಡೈರೆಕ್ಟ್ಲಿ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಈ ಪರ್ಸನ್ ಈಗ ಎಮೋಷ್ನಲ್ ಕ್ಲಾರಿಟಿ ಮತ್ತು ಎಮೋಷ್ನಲ್ ಪೇಯ್ನ್ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಅವರು ಇನ್ನೂ ಕೂಡ ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನಿಮ್ಮ ಬಿಹೇವಿಯರ್ನಲ್ಲಿ ಬಂದಿರುವ ಚೇಂಜ್ ಅವರನ್ನು ತುಂಬ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮ ಕಡೆಯಿಂದ ಕ್ಲಾರಿಟಿ, ಜೆನ್ಯೂನ್ ಕಮ್ಯುನಿಕೇಷನ್ ಬೇಕು ಅನ್ನೋ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಚೇಂಜ್ ಕೂಡ ನಿಮ್ಮಲ್ಲಿ ಆಗಿದ್ರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಫಿಯರ್, ಪೊಸೆಸಿವ್ನೆಸ್, ಜಲಸಿ, ಇನ್ಸೆಕ್ಯೂರಿಟಿ ಎನರ್ಜಿ. ಒಂದು ದೊಡ್ಡ ಫಿಯರ್ ಮನಸ್ಸಿನಲ್ಲಿದೆ. ಈ ರಿಲೇಷನ್ಶಿಪ್ ಎಲ್ಲಿ ನನ್ನ ಕೈಯಿಂದ ಹೋಗಿಬಿಡುತ್ತೋ ಅನ್ನೋ ಭಯ. ಹೊರಗಡೆ ಅವರು ನಾರ್ಮಲ್ ಆಗಿರುವ ಹಾಗೆ ಕಾಣಿಸ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಿಹೇವಿಯರ್ನಲ್ಲಿ ಬಂದಿರುವ ಚೇಂಜ್, ಡಿಸ್ಟೆನ್ಸ್ ಅಥವಾ ಈ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ಅವರನ್ನು ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಅವ್ರು ನಿಮ್ಮ ಜೊತೆ ಇದ್ದರೂ ಕೂಡ ಒಳಗೆ ಒಂದು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರು ಈಗ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಒಟ್ಟಿಗೆ ಇರ್ಬೋದು, ಬಟ್ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಮಾತು, ಯಾವುದೋ ಒಂದು ಸಣ್ಣ ಬದಲಾವಣೆ ಅದು ಕೂಡ ಅವರಿಗೆ ಆ ರೀತಿ ಫೀಲ್ ಮಾಡಿಸ್ತಾ ಇರ್ಬೋದು. ಯಾಕೆಂದರೆ ಅವರಿಗೆ ಈಗ ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ಗಿಂತ ಎಮೋಷ್ನಲ್ ಕ್ಲೋಸ್ನೆಸ್ ಬೇಕಾಗಿದೆ. ಮೊದಲು ನೀವು ಕೊಡ್ತಾ ಇದ್ದ ಅಟೆನ್ಷನ್, ಆ ಕೇರ್, ಆ ಇಂಪಾರ್ಟೆನ್ಸ್ ಇದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿದ್ದಾರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಾಗಿ ನೀವಿಬ್ಬರು ದೂರ ಆಗಿದ್ದೀರಾ, ಸಪ್ರೇಷನ್ನಲ್ಲಿದ್ದಾರೆ. ಅಂದರೆ ಇನ್ನೂ ತುಂಬ ಹೆವಿ ಆಗ್ತಾ ಇದೆ ಅವರ ಮನಸ್ಸು. ಮೊದಲು ಇದ್ದ ಹಾಗೆ ಮತ್ತೆ ಆಗ್ಬೋದಾ ಅನ್ನೋ ಹೋಪ್ ಇನ್ನೂ ಅವರ ಒಳಗಡೆ ಇದೆ. ಅವರಿಗೆ ನಿಮ್ಮಿಂದ ದೂರ ಹೋಗಬೇಕು ಅನ್ನೋ ಆಸೆ ಇಲ್ಲ. ಇಷ್ಟೆಲ್ಲ ನೋವಿದ್ರೂ ನಿಮ್ಮನ್ನು ಮತ್ತೆ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಬಟ್ ಅದೇ ಜಾಗದಲ್ಲಿ ಪೊಸೆಸಿವ್ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಬೇರೆ ಯಾರ ಜೊತೆ ಆದರೂ ಮಾತಾಡಿದ್ರೆ, ಬೇರೆ ಯಾರಿಗಾದರೂ ಹೆಚ್ಚು ಅಟೆನ್ಷನ್ ಕೊಟ್ಟರೆ, ನಿಮ್ಮ ಫೋಕಸ್ ಬೇರೆ ಕಡೆ ಹೋದರೆ ಅವ್ರಿಗೆ ಮನಸ್ಸಿನ ಒಳಗಡೆ ಜಲಸಿ ಫೀಲ್ ಆಗ್ತಾ ಇದೆ. ಅವರು ಅದನ್ನು ಹೊರಗಡೆ ಓಪನ್ಲಿ ತೋರಿಸ್ದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಾನು ಇವರನ್ನು ಕಳ್ಕೊಳ್ತೀನೇನೋ ಅನ್ನೋ ಫಿಯರ್ ತುಂಬ ಇದೆ. ಕೆಲವೊಮ್ಮೆ ನಿಮ್ಮ ಆನ್ಲೈನ್ ಸ್ಟೇಟಸ್, ರಿಪ್ಲೈಸ್, ಬಿಹೇವಿಯರ್, ಸಣ್ಣ ಸಣ್ಣ ವಿಷಯಗಳನ್ನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ. ನಿಮ್ಮ ಮೇಲೆ ಇರುವ ಅವರ ಅಟ್ಯಾಚ್ಮೆಂಟ್ ಈಗ ತುಂಬ ಡೀಪ್ ಆಗಿದೆ. ನಿಮ್ಮ ಅಟೆನ್ಷನ್ ಸ್ವಲ್ಪ ಕಡಿಮೆ ಆದರೂ ಅವ್ರಿಗೆ ದೊಡ್ಡ ಡಿಸ್ಟೆನ್ಸ್ ಫೀಲ್ ಆಗ್ತಾ ಇದೆ. ಈ ಪೊಸೆಸಿವ್ನೆಸ್ ಪ್ಯೂರ್ ಕಂಟ್ರೋಲ್ ಎನರ್ಜಿ ಅಲ್ಲ. ಅದರ ಹಿಂದೆ ಇರುವ ಮೇನ್ ರೀಸನ್ ಅಂದರೆ ಫಿಯರ್ ಆಫ್ ಲೂಸಿಂಗ್ ಯು. ನಿಮ್ಮನ್ನು ಕಳ್ಕೊಳ್ತೀನೇನೋ ಅನ್ನೋ ಭಯ. ಯಾಕೆಂದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ಥಾಟ್ ತುಂಬ ರಿಪೀಟ್ ಆಗ್ತಾ ಇದೆ. ನೀವು ಇವರ ಲೈಫ್ನಿಂದ ದೂರ ಹೋದರೆ ಎಮೋಷ್ನಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಯೋಚನೆ ಇದೆ. ಒಟ್ಟಿನಲ್ಲಿ ನೋಡಿದ್ರೆ ಅವರು ನಿಮ್ಮನ್ನು ತುಂಬ ಡೀಪ್ಲಿ ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಅವರ ಮನಸ್ಸನ್ನು ತುಂಬ ಕಾಡ್ತಾ ಇದೆ. ಆ ಫಿಯರ್ ಕಾರಣದಿಂದ ಜಲಸಿ, ಪೊಸೆಸಿವ್ನೆಸ್, ಇನ್ಸೆಕ್ಯೂರಿಟಿ ಇದೆಲ್ಲ ಸ್ಲೋಲಿ ಹೆಚ್ಚಾಗ್ತಾ ಇದೆ. ಫ್ರಸ್ಟ್ರೇಷನ್, ಹೆಲ್ಪ್ಲೆಸ್ನೆಸ್, ಎಮೋಷ್ನಲ್ ಬ್ರೇಕ್ ಡೌನ್ ಎನರ್ಜಿ ಇದೆ. ಮನಸ್ಸಿನ ಒಳಗಡೆ ಇಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿರೋದ್ರಿಂದ ಮೆಂಟಲಿ ಕೂಡ ಕಂಪ್ಲೀಟ್ಲಿ ಡ್ರೈನ್ ಆಗಿಬಿಟ್ಟ ಹಾಗೆ ಅವ್ರಿಗೆ ಕಾಣಿಸ್ತಾ ಇದೆ. ನಿಮ್ಮ ಯಾವುದೋ ಒಂದು ಮಾತಾಗಿರ್ಬೋದು, ಅದು ನಿಮಗೆ ನೆನಪಿರ್ಬೋದು, ನೆನಪಿಲ್ಲದೆ ಇರ್ಬೋದು, ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೇಳಿದ ಮಾತಾಗಿರ್ಬೋದು, ಅಥವಾ ಒಂದು ಆ್ಯಕ್ಷನ್, ಯಾವುದೋ ಒಂದು ಬಿಹೇವಿಯರ್, ಇದರಲ್ಲಿ ಯಾವುದೋ ಒಂದು ವಿಷಯ ಅವರನ್ನು ತುಂಬ ಹರ್ಟ್ ಮಾಡಿದೆ. ಅವರು ಹೊರಗಡೆ ಯಾವುದೇ ರೀತಿ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗಿರುವ ಎನರ್ಜಿ. ಈಗ ಅವರೊಳಗಡೆ ಫ್ರಸ್ಟ್ರೇಷನ್ ತುಂಬ ಜಾಸ್ತಿ ಇದೆ. ನಾನಿಷ್ಟು ಪ್ರೀತಿಸಿದ್ರು ಯಾಕೆ ಇಷ್ಟೊಂದು ನೋವು ಸಿಗ್ತಿದೆ ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಕೆಲವೊಂದು ಸಲ ಕೋಪ ಬರ್ತಾ ಇದೆ, ಕೆಲವೊಂದು ಸಲ ಅಳಬೇಕು ಅಂತ ಅನ್ನಿಸ್ತಾ ಇದೆ, ಕೆಲವೊಂದು ಸಲ ಸಂಪೂರ್ಣವಾಗಿ ಗಿವ್ ಅಪ್ ಮಾಡಬೇಕು, ಬೇಡವೇ ಬೇಡ ಅಂತ ಅನ್ನಿಸ್ತಾ ಇದೆ. ಆದರೆ ವಿಷಯ ಏನು ಅಂದರೆ ಅವರ ಕೋಪದ ಹಿಂದೆ ನಿಮ್ಮನ್ನು ಹೇಟ್ ಮಾಡ್ತಾ ಇಲ್ಲ, ಅದರ ಹಿಂದೆ ಇರುವ ರೂಟ್ ಎಮೋಷನ್ ಇನ್ನೂ ಪ್ರೀತಿನೇ ಅನ್ನೋ ರೀತಿ ಕಾಣ್ತಾ ಇದೆ. ಅವರು ನಿಜವಾಗ್ಲೂ ಬಯಸೋದು ಏನಂದರೆ ನನ್ನ ನೋವನ್ನು ಒಂದ್ಸಲ ಅರ್ಥ ಮಾಡ್ಕೊ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಫೀಲಿಂಗ್ಸ್ ಇಗ್ನೋರ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಅವರು ಎಷ್ಟು ಹರ್ಟ್ ಆಗಿದ್ದಾರೆ ಅನ್ನೋದು ನಿಮಗೆ ಕಾಣ್ತಾ ಇಲ್ವಾ ಅನ್ನೋ ಸೈಲೆಂಟ್ ಪೇಯ್ನ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಸ್ ಈಗ ಅವರ ನಾರ್ಮಲ್ ಲೈಫ್ ಮೇಲೂ ಎಫೆಕ್ಟ್ ಮಾಡ್ತಾ ಇದೆ. ಅವರು ಕೆಲಸದಲ್ಲಿರಲಿ ಅಥವಾ ಸ್ಟಡಿ ಮಾಡ್ತಾ ಇರಲಿ, ಡೈಲಿ ರುಟೀನಲ್ಲಿರಲಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೈಂಡ್ ಯಾವಾಗಲೂ ರಿಲೇಷನ್ಶಿಪ್ ಥಾಟ್ಸ್ನಲ್ಲೇ ಸ್ಟಕ್ ಆಗಿಬಿಟ್ಟಿದೆ ಅನ್ನೋ ಎನರ್ಜಿ ಇದೆ. ಕೆಲವೊಂದು ಸಲ ಅವರ ಫೋನ್ ನೋಡ್ತಾ ನಿಮ್ಮ ಮೆಸೇಜ್ಗಾಗಿ ಕಾಯ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಯೋಚಿಸ್ತಾ ಕಂಪ್ಲೀಟ್ಲಿ ಡಿಸ್ಟ್ರ್ಯಾಕ್ಟೆಡ್ ಆಗ್ತಾ ಇರ್ಬೋದು.
ನಾನು ಎಷ್ಟು ಎಫರ್ಟ್ ಹಾಕಿದ್ರು ನಾನು ಏನೂ ಚೇಂಜ್ ಆಗ್ತಾ ಇಲ್ಲ ಅನ್ನೋ ಹೆಲ್ಪ್ಲೆಸ್ನೆಸ್ ಫೀಲಿಂಗಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಪ್ರೆಸೆಂಟ್ ಎನರ್ಜಿ ಇದು. ಈ ಪರ್ಸನ್ಗೀಗ ಎಮೋಷ್ನಲಿ ಸಪೋರ್ಟ್ ಬೇಕಾಗಿದೆ, ಅವರಿಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ನಾನು ಒಬ್ಬರೇ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ಬರ್ತಾ ಇದೆ. ಈ ಪರ್ಸನಿಗೆ ತುಂಬ ಎಮೋಷ್ನಲಿ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ. ಕೋಪ ಇದೆ, ನೋವಿದೆ, ನಿರಾಶೆ ಇದೆ. ಆದರೆ ಎಲ್ಲದರ ಕೆಳಗೆ ಇನ್ನೂ ತುಂಬ ಡೀಪ್ ಲವ್ ಅನ್ನೋದಿದೆ. ಸೆಲ್ಫ್ ಡೌಟ್, ಸೆಲ್ಫ್ ಎಸ್ಟೀಮ್, ಎಮೋಷ್ನಲ್ ಡೌನ್ ಆಗ್ತಾ ಇರುವಂತಹ ಎನರ್ಜಿ. ಅವ್ರು ಹೊರಗಡೆ ಯಾವುದೇ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇರ್ಬೋದು, ಇಗ್ನೋರ್ ಮಾಡ್ತಾ ಇರಬಹುದು ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನಲ್ಲಿ ಮಾತ್ರ ಎಮೋಷ್ನಲಿ ವೀಕ್ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಮತ್ತೆ ಮತ್ತೆ ಓಡ್ತಾ ಇರುವ ಒಂದು ಪ್ರಶ್ನೆ ಏನಂದರೆ, ನಾನು ನಿಜವಾಗ್ಲೂ ಈ ರಿಲೇಷನ್ಶಿಪ್ಪಲ್ಲಿ ಸರಿಯಾಗಿ ಇರೋದಕ್ಕೆ ಆಗುತ್ತಾ, ಕಂಟಿನ್ಯೂ ಮಾಡೋದಕ್ಕೆ ಆಗುತ್ತಾ, ಮತ್ತೆ ಮೊದಲಿನ ರೀತಿ ಆಗುತ್ತಾ? ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಡೀಪಾಗಿ ಬರ್ತಾ ಇದೆ. ಮೊದಲು ಅವರ ಮೇಲೆ ಕಾನ್ಫಿಡೆನ್ಸ್ ಆಗಿ ಇದ್ದ ವ್ಯಕ್ತಿ ಈಗ ನಿಮ್ಮ ಬಿಹೇವಿಯರ್, ಡಿಸ್ಟೆನ್ಸ್ ಅಥವಾ ಸಿಚುವೇಶನ್ ಕಾರಣದಿಂದ ಅವರನ್ನೇ ಅವರು ಡೌಟ್ ಮಾಡ್ಕೊಳ್ಳುವ ಸ್ಟೇಜ್ಗೆ ಬಂದಿದ್ದಾರೆ. ಅಂದರೆ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಮೊದಲು ಇದ್ದ ಹಾಗೆ ನೀವು ಇಲ್ಲ, ಮೊದಲು ಇವರನ್ನು ಪ್ರೀತಿಸ್ತಿದ್ದ ಹಾಗೆ ನೀವು ಪ್ರೀತಿಸ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಇಂಥ ಥಾಟ್ಸ್ ಅವರ ಮೈಂಡ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಈ ಪರ್ಸನ್ ಈಗ ಅವರನ್ನೇ ಎಮೋಷ್ನಲಿ ತುಂಬ ಚಿಕ್ಕದಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಒಂದು ಮಾತು, ಒಂದು ರಿಯಾಕ್ಷನ್, ನಿಮ್ಮ ಬಿಹೇವಿಯರ್ ಅಥವಾ ನೀವು ಇಗ್ನೋರ್ ಮಾಡಿರ್ಬೋದು, ಅದೆಲ್ಲ ಅವ್ರಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಕೆಲವೊಂದು ಸಲ ಅವರು ಈಗೋ ತೋರಿಸಿರ್ಬೋದು, ಮನಸ್ಸಿನ ಒಳಗಡೆ ಎಮೋಷ್ನಲ್ ಆಗಿದ್ದಾರೆ. ಅವರಿಗೆ ನಿಮ್ಮಿಂದ ದೂರ ಹೋಗಬೇಕು ಅನ್ನೋ ಮನಸ್ಸಿಲ್ಲ. ನಿಮ್ಮನ್ನು ಬಿಡೋದು ಅವ್ರಿಗೆ ಈಸಿ ಅಲ್ಲ, ಯಾಕೆಂದರೆ ಎಮೋಷ್ನಲಿ ಅವರು ಇನ್ನೂ ಕೂಡ ನಿಮ್ಮ ಜೊತೆ ಅಟ್ಯಾಚ್ಡ್ ಆಗಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಅವರನ್ನು ತುಂಬ ಟಯರ್ಡ್ ಮಾಡಿದೆ. ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗುತ್ತಾ, ಹರ್ಟ್ ಆಗ್ತಾ ಇದೆ ಅಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಕ್ಲಾರಿಟಿ ಸಿಗದೆ ಇರೋದು, ಮನಸ್ಸಿನಲ್ಲೇ ಎಲ್ಲವನ್ನು ಸ್ಟಕ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸೇರಿ ಅವರನ್ನು ಮೆಂಟಲಿ ತುಂಬ ಟಯರ್ಡ್ ಮಾಡ್ತಾ ಇದೆ. ಈಗ ಅವರಿಗೆ ಕೆಲವೊಂದು ಸಲ ಒಂದು ಹೋಪ್ಲೆಸ್ ಫೀಲಿಂಗ್ ಬರ್ತಾ ಇದೆ. ಬಹುಶಃ ಈ ರಿಲೇಷನ್ಶಿಪ್ ಸೇವ್ ಮಾಡೋದಕ್ಕೆ ಆಗೋದಿಲ್ವೇನೋ ಆ ಥಾಟ್ ಅವರನ್ನು ಮನಸ್ಸಿನ ಒಳಗಡೆ ಇನ್ನೂ ಹೆಚ್ಚು ವೀಕ್ ಮಾಡ್ತಾ ಇದೆ. ಒಂದು ಕಡೆ ನಿಮ್ಮ ನೆನಪಿನಿಂದ ನಿಮ್ಮನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಇನ್ನೂ ಫೈಟ್ ಮಾಡಿ ಏನು ಪ್ರಯೋಜನ ಅನ್ನೋ ಟಯರ್ಡ್ನೆಸ್ ಕೂಡ ಬಂದಿದೆ. ಇವರು ಮನಸ್ಸಿನ ಒಳಗಡೆ ಒಂದು ಲಾಸ್ಟ್ ಎಮೋಷ್ನಲ್ ಸ್ಟ್ರಗಲ್ ನಡೀತಾ ಇದೆ. ಹಾರ್ಟ್ ಇನ್ನೂ ಕೂಡ ಹೋಪ್ ಹಿಡ್ಕೊಂಡಿದೆ, ಆದರೆ ಮೈಂಡ್ ಸ್ಲೋಲಿ ಗಿವ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ನೂ ಮೊದಲಿನ ಥರ ಆಗೋದಿಲ್ಲ ಅನಿಸುತ್ತೆ ಅನ್ನೋ ಪೇನ್ ತುಂಬ ಡೀಪ್ ಆಗಿದೆ. ಈ ಪರ್ಸನಿಗೆ ಎಮೋಷ್ನಲಿ ತುಂಬ ಕುಸಿದೋಗಿದ್ದಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ವೀಕ್ ಆಗ್ತಾ ಇದೆ. ಹೋಪ್ ಮತ್ತು ಹೋಪ್ಲೆಸ್ನೆಸ್ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಇನ್ನೂ ಅವರ ಹಾರ್ಟ್ನಲ್ಲಿ ಮಾತ್ರ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಹೋಗಿಲ್ಲ. ಪಶ್ಚಾತ್ತಾಪ, ರೀಕನ್ಸಿಲೇಷನ್ ಮತ್ತು ಹೋಪ್ ಎನರ್ಜಿ. ಈಗ ಅವರ ಮಿಸ್ಟೇಕ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಎಮೋಷನ್ನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದ ವಿಷಯಗಳನ್ನು ಈಗ ಕಾಮ್ ಮೈಂಡ್ನಲ್ಲಿ ರೀಕಾಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಅವರು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ತಪ್ಪಾಗಿ ಮಾತಾಡಿರ್ಬೋದು, ಅಥವಾ ತಮ್ಮ ಇನ್ಸೆಕ್ಯೂರಿಟಿ, ಆ್ಯಂಗರ್, ಈಗೋ ಕಾರಣದಿಂದ ಸಿಚುವೇಶನ್ ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿರ್ಬೋದು ನಿಮ್ಮ ಲೈಫ್ನಲ್ಲಿ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಅವರು ತುಂಬ ಒರಟಾಗಿ ನಡ್ಕೊಂಡಿರ್ಬೋದು. ಈಗ ಅದೆಲ್ಲದರ ಬಗ್ಗೆ ರಿಗ್ರೆಟ್ ಬರ್ತಾ ಇದೆ. ಕೆಲವು ಟೈಮ್ನಲ್ಲಿ ಬೆಟರ್ ಹ್ಯಾಂಡಲ್ ಮಾಡಬೇಕಿತ್ತು ಅನ್ನೋ ರಿಯಲೈಸೇಷನ್ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅವರೀಗ ಅವರ ತಪ್ಪುಗಳನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾ ಇಲ್ಲ, ಬದಲಿಗೆ ರಿಲೇಷನ್ಶಿಪ್ ಎಲ್ಲಿ ಸ್ಲೋಲಿ ಬ್ರೇಕ್ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾದ ಎನರ್ಜಿ ಏನು ಅಂದರೆ, ಅವರ ಇಂಟೆನ್ಷನ್ ಇನ್ನೂ ನಿಮ್ಮಿಂದ ದೂರ ಹೋಗೋದಲ್ಲ, ಅವರು ಇನ್ನೂ ನಿಮ್ಮ ಹತ್ತಿರ ಬರಬೇಕು ಅನ್ನೋ ಮನಸ್ಸಿಟ್ಕೊಂಡಿದ್ದಾರೆ. ಎಮೋಷ್ನಲಿ ರೀಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇನ್ನೂ ಸ್ಟ್ರಾಂಗ್ ಇದೆ. ಅವರಿಗೀಗ ಫೀಲ್ ಆಗ್ತಾ ಇರೋದು ಏನಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದಿದ್ದು ಕೇವಲ ಲವ್ ಇಲ್ಲದ ಕಾರಣದಿಂದ ಅಲ್ಲ, ಸಮಯ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಕಮ್ಯುನಿಕೇಷನ್ ಗ್ಯಾಪಿಂದ, ಸಿಚುವೇಶನ್ಸಿಂದ. ಇದೆಲ್ಲವೂ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ ಅನ್ನೋದು ಥಾಟ್ ಬರ್ತಾ ಇದೆ. ಅವ್ರು ಇನ್ನೂ ಬಿಲೀವ್ ಮಾಡ್ತಾ ಇದ್ದಾರೆ, ಒಂದು ಸಲ ಕಾಮಾಗಿ ಮಾತಾಡಿದ್ರೆ, ಒಂದು ಸಲ ಒಬ್ಬರನ್ನೊಬ್ಬರು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಈ ರಿಲೇಷನ್ಶಿಪ್ ಮತ್ತೆ ಹೀಲ್ ಆಗ್ಬೋದು. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗ ಎಮೋಷ್ನಲಿ ಸಾಫ್ಟ್ ಆಗಿದ್ದಾರೆ. ಮೊದಲು ಇದ್ದ ಆ್ಯಂಗರ್ ಎನರ್ಜಿ ಸ್ವಲ್ಪ ಕಡಿಮೆ ಆಗಿ ಹೇಗಾದರೂ ಈ ಬಾಂಡ್ ಉಳಿಸ್ಕೋಬೇಕು ಅನ್ನೋ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಅಂದರೆ ಒಂದು ಲಾಸ್ಟ್ ಚಾನ್ಸ್ ಸಿಕ್ಕಿದರೆ ಮತ್ತೆ ಹೊಸದಾಗಿ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು, ಸ್ಟಾರ್ಟ್ ಮಾಡ್ಬೋದು ಅನ್ನೋ ಹೋಪ್ ಇದೆ. ಅವ್ರು ನಿಮ್ಮ ಜೊತೆ ಓಲ್ಡ್ ಪ್ರಾಬ್ಲಮ್ಸ್ ರಿಪೀಟ್ ಮಾಡಬೇಕು ಅಂತ ಅಲ್ಲ, ಬದಲಿಗೆ ಮೆಚ್ಯೂರಾಗಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಮುಂದೆ ಹೋಗಬೇಕು ಅನ್ನೋ ಆಸೆ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಮೆಸೇಜ್, ನಿಮ್ಮ ರಿಯಾಕ್ಷನ್ ಅಥವಾ ನಿಮ್ಮಿಂದ ಒಂದು ಸ್ಮಾಲ್ ಪಾಸಿಟಿವ್ ಸೈನ್ಗಾಗಿ ಕೂಡ ಕಾಯ್ತಾ ಇರ್ಬೋದು. ಯಾಕೆಂದರೆ ಅವರ ಹಾರ್ಟ್ ಇನ್ನೂ ಕಂಪ್ಲೀಟ್ಲಿ ಕ್ಲೋಸ್ ಆಗಿಲ್ಲ. ಇನ್ನೂ ಒಂದು ಪಾರ್ಟ್ ನಿಮ್ಮನ್ನೇ
ಕಾಯ್ತಾ ಇದೆ, ಚೂಸ್ ಮಾಡ್ತಾ ಇದೆ, ನಿಮಗಾಗಿ ವೆಯ್ಟ್ ಮಾಡ್ತಾ ಇದೆ. ಈ ವ್ಯಕ್ತಿ ಈಗ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಅವರ ತಪ್ಪುಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಅವರಿಗೆ ಅರಿವಾಗ್ತಾ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಈ ರಿಲೇಷನ್ಶಿಪ್ ಇನ್ನೂ ಎಂಡ್ ಆಗಿಲ್ಲ ಅನ್ನೋ ಹೋಪ್ ಅವರ ಮನಸ್ಸಿನಲ್ಲಿದೆ, ಅವರ ಹೃದಯದಲ್ಲಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಲಸಿ, ಬ್ರೋಕನ್ ಟ್ರಸ್ಟ್ ಎನರ್ಜಿ. ಇವರ ಮನಸ್ಸಿನಲ್ಲೀಗ ತುಂಬ ಕನ್ಫ್ಯೂಷನ್ ಮತ್ತು ಹರ್ಟ್ ಒಟ್ಟಿಗೆ ಇದೆ. ಒಂದು ಕಡೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ಆದರೆ ಮತ್ತೊಂದು ಕಡೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅವರ ಮನಸ್ಸನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಬಹುಶಃ ಅವರು ನಿಮ್ಮನ್ನು ಬೇರೆ ಯಾರಾದ್ರ ಜೊತೆ ತುಂಬ ಕ್ಲೋಸ್ ಆಗಿರೋದು ನೋಡಿರ್ಬೋದು, ಅಥವಾ ನೀವು ಯಾರಿಗಾದರೂ ತುಂಬ ಅಟೆನ್ಷನ್ ಕೊಡ್ತಾ ಇರುವಾಗ ಅವ್ರಿಗೆ ಫೀಲ್ ಆಗಿರ್ಬೋದು. ಕೆಲವೊಂದು ಸಲ ಅದು ರಿಯಾಲಿಟಿ ಆಗದೇ ಇರ್ಬೋದು, ಕೆಲವೊಂದು ಸಲ ಅವರ ಓವರ್ ಥಿಂಕಿಂಗ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರ್ಬೋದು. ಆದರೆ ಯಾವ ಕಾರಣ ಇರಲಿ, ಅವರ ಹಾರ್ಟ್ ಇದರಿಂದ ತುಂಬ ಹರ್ಟ್ ಆಗಿದೆ. ಹೊರಗಡೆ ಕಾಮ್ ಆಗಿರುವ ಪ್ರಯತ್ನ ಮಾಡಿದ್ರೂ ಕೂಡ ಮನಸ್ಸಿನ ಒಳಗಡೆ ಮಾತ್ರ ನಾನು ಸ್ಲೋಲಿ ಇವರ ಲೈಫ್ನಲ್ಲಿ ಇಂಪಾರ್ಟೆನ್ಸ್ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಫಿಯರ್ ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಅವರಿಗೆ ಒಂದು ನೋವು ರಿಪೀಟಾಗಿ ಫೀಲ್ ಆಗ್ತಾ ಇದೆ. ನೀವು ಇವರನ್ನು ಇಗ್ನೋರ್ ಮಾಡಿ ದೂರ ಹೋಗ್ತಾ ಇದ್ದೀರಾ, ಬೇರೆಯವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಅಂದರೆ ಫ್ರೆಂಡ್ಶಿಪ್ಪಲ್ಲೇ ಆಗಿರ್ಬೋದು, ನೀವು ಬೇರೆಯವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಈ ಥಾಟ್ ಅವರನ್ನು ಎಮೋಷ್ನಲಿ ತುಂಬ ಬ್ರೇಕ್ ಮಾಡ್ತಾ ಇದೆ. ನೀವು ಮೊದಲು ಕೊಡ್ತಾ ಇದ್ದ ಅಟೆನ್ಷನ್ ಈಗ ಕಡಿಮೆ ಆಗಿದೆ ಅನ್ನೋ ಫೀಲಿಂಗ್ ಇವರಲ್ಲಿದೆ. ಅದೇ ಕಾರಣಕ್ಕೆ ಜಲಸಿ ಎನರ್ಜಿ ಕೂಡ ಇದೆ. ಕೆಲವೊಂದು ಸಲ ಅವರು ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಬಿಹೇವಿಯರ್, ನಿಮ್ಮ ರಿಪ್ಲೈಸ್ ಎಲ್ಲವನ್ನು ಓವರ್ ಅನಲೈಸ್ ಮಾಡ್ತಾ ಇರಬಹುದು. ನಿಜವಾಗ್ಲೂ ಇವರ ಫೀಲಿಂಗ್ಸ್ ಚೇಂಜ್ ಆಗಿದೆಯಾ, ಅಂದರೆ ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗಿದೆಯಾ, ನನ್ನ ಜಾಗದಲ್ಲಿ ಈಗ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಥಾಟ್ ಅವರ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಅವರ ಫೀಲಿಂಗ್ಸನ್ನು ಓಪನ್ನಾಗಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ. ನೀವು ಕೂಡ ನಿಮ್ಮ ಸೈಡ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ದೊಡ್ಡದಾಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಟ್ರಸ್ಟ್ ಒಂದು ಜಾಗದಲ್ಲಿ ಶೇಕ್ ಆಗಿದೆ. ಅದೇ ರೀತಿ ಕಂಪ್ಲೀಟಾಗಿ ಲವ್ ಇಲ್ಲ ಅಂತ ಅಲ್ಲ, ಆದರೆ ಇವರ ಟ್ರಸ್ಟ್ ಅನ್ನೋದು ಹರ್ಟ್ ಆಗಿದೆ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗೋದಕ್ಕೆ ದಾರಿ ಏನು ಅಂದರೆ ಕ್ಲಿಯರ್ ಕಮ್ಯುನಿಕೇಷನ್. ಸೈಲೆಂಟಾಗಿ ಸುಮ್ಮನೆ ಊಹೆ ಮಾಡ್ಕೊಳ್ಳೋದಲ್ಲ, ಈಗೋನಲ್ಲಿ ದೂರ ಇರೋದು ಅಲ್ಲ, ಇಂಡೈರೆಕ್ಟ್ ಸಿಗ್ನಲ್ ಕೊಡೋದು, ಇದೆಲ್ಲ ಸಿಚುವೇಶನನ್ನು ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿಬಿಡುತ್ತೆ. ಒಂದು ಸಲ ಇಬ್ಬರು ಕಾಮಾಗಿ ಹಾನೆಸ್ಟಾಗಿ ಮಾತಾಡಿದ್ರೆ ತುಂಬ ಕನ್ಫ್ಯೂಷನ್ ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ ಅನ್ನೋ ಎನರ್ಜಿ ಇದೆ. ಅಂದರೆ ನೀವು ಕೂಡ ಕ್ಲಿಯರಾಗಿ ಮಾತಾಡಬೇಕು, ಅವರು ಕೂಡ ಕ್ಲಿಯರಾಗಿ ಮಾತಾಡಬೇಕು. ಒಟ್ಟಿನಲ್ಲಿ ಈ ಪರ್ಸನ್ ಈಗ ಜಲಸಿ, ಹರ್ಟ್ ಮತ್ತು ಬ್ರೋಕನ್ ಟ್ರಸ್ಟ್ ಇದರ ನಡುವೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಇನ್ನೂ ಅವರ ಹಾರ್ಟ್ ನಿಮ್ಮನ್ನೇ ನೆನಪಿಸ್ಕೊಳ್ತಾ ಇದೆ. ಸೀರಿಯಸ್ ಕಮಿಟ್ಮೆಂಟ್, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ನೆಸ್ ಎನರ್ಜಿ. ಇಷ್ಟೆಲ್ಲ ಫೈಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಹರ್ಟ್, ಡಿಸ್ಟೆನ್ಸ್ ಆದಮೇಲೂ ಕೂಡ ಈ ವ್ಯಕ್ತಿ ಇನ್ನೂ ಈ ರಿಲೇಷನ್ಶಿಪ್ಪನ್ನು ಲೈಟ್ಲಿ ನೋಡ್ತಾ ಇಲ್ಲ. ಅವರಿಗಿದು ಟೈಮ್ ಪಾಸ್ ಕನೆಕ್ಷನ್ ಅಲ್ಲ, ಎಮೋಷ್ನಲಿ ತುಂಬ ಸೀರಿಯಸ್ ಆಗಿ ತಗೊಂಡಿರುವಂತಹ ರಿಲೇಷನ್ಶಿಪ್ ಇದು. ಒಂದು ಕಡೆ ಅವರು ತುಂಬ ಹರ್ಟ್ ಆಗಿದ್ದಾರೆ, ಅದೇನೋ ಸರಿ, ಆದರೆ ಮತ್ತೊಂದು ಕಡೆ ಇನ್ನೂ ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮತ್ತೆ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಮತ್ತೆ ಒಟ್ಟಿಗೆ ಹ್ಯಾಪಿ ಆಗಿರುವಂತಹ ಸೀನ್ ಅವರ ಮೈಂಡ್ನಲ್ಲಿ ಇನ್ನೂ ಬರ್ತಾ ಇದೆ. ಈ ವ್ಯಕ್ತಿ ರಿಲೇಷನ್ಶಿಪ್ಪನ್ನು ಕಂಪ್ಲೀಟ್ಲಿ ಬಿಡಬೇಕು ಅನ್ನೋ ಸ್ಟೇಜ್ಗೆ ಫುಲ್ಲಾಗಿ ಹೋಗಿಲ್ಲ, ಬದಲಿಗೆ ಹೇಗಾದರೂ ಸೇವ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಆದರೆ ಅವರಿಗೀಗ ಕ್ಲಾರಿಟಿ ಮತ್ತು ಹಾನೆಸ್ಟಿ ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮತ್ತೆ ಮಾತು ನಡೆದ್ರೆ ನೀವು ಎಲ್ಲಿದ್ದೀರಾ, ಏನು ನಡೀತು, ಯಾಕೆ ಬಿಹೇವಿಯರ್ ಚೇಂಜ್ ಆಯಿತು, ಇದೆಲ್ಲದರ ಹಾನೆಸ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯಾಕೆ ಚೇಂಜ್ ಆದ್ರಿ, ಇದೆಲ್ಲವನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅವರ ಹಾರ್ಟ್ ಹೇಳ್ತಾ ಇದೆ. ಅವ್ರಿಗೆ ಕೇವಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಮಾತುಗಿಂತ ಆ ಪ್ರೀತಿಯ ಫೀಲಿಂಗ್ಸ್ ಬೇಕಾಗಿದೆ. ನನಗೂ ಈ ರಿಲೇಷನ್ಶಿಪ್ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದನ್ನು ಅವರು ನಿಮ್ಮ ಅಟೆನ್ಷನ್ನಲ್ಲಿ ಫೀಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ಎಮೋಷ್ನಲಿ ತುಂಬ ಪಾಸಿಟಿವ್ ಆಗಿರ್ಬೋದು, ಆದರೆ ಅದರ ಹಿಂದೆ ಇರುವ ರೀಸನ್ ಇನ್ನೂ ಅದೇ ಫಿಯರ್ ಆಫ್ ಲೂಸಿಂಗ್ ಯು. ಅವರಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದು ಇಷ್ಟ ಇಲ್ಲ. ಕೆಲವೊಂದು ಸಲ ಆ್ಯಂಗರ್ನಲ್ಲಿ, ಕೋಪದಲ್ಲಿ ರಿಯಾಕ್ಟ್ ಮಾಡಿರಬಹುದು. ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ಜೊತೆ ಸ್ಟೇಬಲ್ ಫ್ಯೂಚರ್ ಬೇಕು ಅನ್ನೋ ಆಸೆ ಇನ್ನೂ ಇದೆ. ಅಥವಾ ಕಮಿಟ್ಮೆಂಟ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರಬೇಕು ಅನ್ನೋ ಥಾಟ್ಸ್ ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ಅವರೀಗ ರಿಲೇಷನ್ಶಿಪ್ಪನ್ನು ಕ್ಯಾಶುವಲ್ ಆಗಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ, ಬದಲಿಗೆ ಒಂದು ಮೆಚ್ಯೂರ್ ಕ್ಲಾರಿಟಿ ಜೊತೆ ಮುಂದೆ ಹೋಗಬೇಕು ಅನ್ನೋ ಫೀಲಿಂಗ್ ಇದೆ. ಈ ವ್ಯಕ್ತಿ ಇನ್ನೂ ಕೂಡ ತುಂಬ ಸೀರಿಯಸ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪೇಯ್ನ್ ಇರಬಹುದು, ಟ್ರಸ್ಟ್ ಇಶ್ಯೂ ಇರಬಹುದು, ಈ ರಿಲೇಷನ್ಶಿಪ್ ಉಳಿಸ್ಬೇಕು ಅನ್ನೋ ಹೋಪ್, ಡಿಸೈರ್ ಇನ್ನೂ ಅವರ ಹಾರ್ಟ್ನಲ್ಲಿದೆ.
ಎಮೋಷ್ನಲ್ ಅಟ್ಯಾಚ್ಮೆಂಟ್, ಫಿಯರ್ ಆಫ್ ಸಪ್ರೇಷನ್ ಎನರ್ಜಿ. ನಿಮ್ಮಿಂದ ಬಂದಿರುವ ಎಮೋಷ್ನಲ್ ಡಿಸ್ಟೆನ್ಸ್ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಫಿಸಿಕಲ್ ಡಿಸ್ಟೆನ್ಸ್ ಇರ್ಬೋದು ಅಥವಾ ಮಾತು ಕಡಿಮೆ ಆಗಿರ್ಬೋದು. ಆದರೆ ಯಾವ ರೀತಿಯ ದೂರ ಆಗಿದ್ರೂ ಕೂಡ, ಯಾವುದೇ ಡಿಸ್ಟೆನ್ಸ್ ಆಗಿದ್ರೂ ಕೂಡ ಅದು ಅವರಿಗೆ ಮೆಂಟಲಿ ತುಂಬ ಅಫೆಕ್ಟ್ ಮಾಡ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಈಗ ಅವರಿಗೆ ಸಿಂಪಲ್ ಮಿಸ್ಸಿಂಗ್ ಮಾತ್ರ ಅಲ್ಲ, ಒಂದು ಎಮೋಷ್ನಲ್ ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿಯ ಹಾರ್ಟ್ನಲ್ಲಿ ಈಗ ತುಂಬ ಸ್ಟ್ರಾಂಗ್ ಆಗಿ ಓಡ್ತಾ ಇರುವ ಫೀಲಿಂಗ್ ಅಂದರೆ ನೀವಿಲ್ಲದೆ ಖಾಲಿ ಖಾಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಖುಷಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಅವರು ಅವರ ಹ್ಯಾಪಿನೆಸ್ಸನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ದೂರ ಆದಾಗ ಅವರ ಒಳಗಿನ ಪೀಸ್ ಕೂಡ ಡಿಸ್ಟರ್ಬ್ ಆಗ್ತಾ ಇದೆ. ಇಲ್ಲಿ ಜಗಳ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಟ್ರಸ್ಟ್ ಇಶ್ಯೂಸ್ ಕೂಡ ಬಂದಿರ್ಬೋದು. ಆದರೆ ಅದಕ್ಕಿಂತ ದೊಡ್ಡದು ನಿಮ್ಮ ಮೇಲಿರುವ ಅಟ್ಯಾಚ್ಮೆಂಟ್. ಅವರಿಗೀಗ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ಗಿಂತ ಹೆಚ್ಚು ಭಯ ಏನು ಅಂದರೆ ಸಪ್ರೇಷನ್. ನೀವು ಇವರ ಲೈಫಿಂದ ಸಂಪೂರ್ಣವಾಗಿ ಹೋಗಿಬಿಟ್ರೆ ಅನ್ನೋ ಥಾಟ್ ಕೂಡ ಅವರಿಗೆ ಮೆಂಟಲಿ ಹೆವಿ ಆಗ್ತಾ ಇದೆ. ಕೆಲವೊಂದು ಸಲ ಅವರು ನಿಮ್ಮ ಓಲ್ಡ್ ಚಾಟ್ಸ್, ಫೋಟೋಸ್, ಮೆಮೊರೀಸ್ ಇದೆಲ್ಲವನ್ನು ನೋಡ್ತಾ ಇರ್ಬೋದು. ಯಾಕೆಂದರೆ ನಿಮ್ಮ ಜೊತೆ ಇರುವ ಎಮೋಷ್ನಲ್ ಕನೆಕ್ಷನ್ ಅವರಿಗೆ ಬಿಡೋದಕ್ಕೆ ಆಗ್ತಾ ಇಲ್ಲ. ಈ ವ್ಯಕ್ತಿ ಈಗ ಒಂದು ರೀತಿಯಲ್ಲಿ ಎಮೋಷ್ನಲಿ ಅಡಿಕ್ಟೆಡ್ ಆಗಿರುವ ಎನರ್ಜಿ. ನಿಮ್ಮ ಅಟೆನ್ಷನ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಲವ್ ಇದೆಲ್ಲ ಅವರ ಎಮೋಷ್ನಲ್ ಅಲ್ಲಿ ತುಂಬ ವೀಕ್ ಮಾಡ್ತಾ ಇದೆ. ಅವರು ಹೊರಗಡೆ ಯಾವುದೇ ರೀತಿ ಇರ್ಬೋದು, ಬಟ್ ಮನಸ್ಸಿನಲ್ಲಿ ರಿಲೇಷನ್ಶಿಪ್ ಮತ್ತೆ ಸೇವ್ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಈಗ ಅವರ ಮನಸ್ಸು ಇನ್ನೊಂದು ಚಾನ್ಸ್ ಕೇಳೋ ಕಡೆಗೆ ಹೋಗ್ತಾ ಇದೆ. ಒಮ್ಮೆ ಇನ್ನೂ ಟ್ರೈ ಮಾಡಬಹುದಾ, ಇನ್ನೊಂದು ಸಲ ಕಾಮ್ ಆಗಿ ಮತ್ತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಹೋಪ್ ಇನ್ನೂ ಅವರ ಮನಸ್ಸಿನಲ್ಲಿ ಕಂಪ್ಲೀಟ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದು ಎಮೋಷ್ನಲಿ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ. ಲವ್, ಅಟ್ಯಾಚ್ಮೆಂಟ್, ಅದರ ಜೊತೆ ಫಿಯರ್, ಈ ಮೂರು ಫೀಲಿಂಗ್ಸ್ ಈಗ ಅವರ ಹಾರ್ಟ್ನಲ್ಲಿ ತುಂಬ ಹೆವಿ ಮಾಡ್ತಾ ಇದೆ. ಮೂಡ್ ಸ್ವಿಂಗ್ಸ್ ಎನರ್ಜಿ, ಮೆಂಟಲ್ ಸ್ಟ್ರಗಲ್, ಎಮೋಷ್ನಲ್ ಕಾನ್ಫ್ಲಿಕ್ಟ್ ಎನರ್ಜಿ ಇದೆ. ಈ ವ್ಯಕ್ತಿ ಒಂದು ರೀತಿ ಡೌನ್ ಆಗಿರುವ ಎನರ್ಜಿಯಲ್ಲಿ ಒಂದು ಕ್ಷಣ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಎಲ್ಲವೂ ಮತ್ತೆ ಸರಿಯಾಗ್ಬೋದು, ಇನ್ನೂ ಹೋಪ್ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಆದರೆ ಮತ್ತೊಂದು ಕ್ಷಣ ಕಂಪ್ಲೀಟ್ಲಿ ಆಪೋಸಿಟ್ ಮೂಡ್ಗೆ ಹೋಗ್ಬಿಡ್ತಾರೆ. ಇನ್ನು ಎಲ್ಲವೂ ಮುಗ್ದೋಯ್ತು, ನಾನು ಮಾತ್ರ ಈ ರಿಲೇಷನ್ಶಿಪ್ಗಾಗಿ ಫೀಲ್ ಮಾಡ್ತಾ ಇದ್ದೀನಿ, ಆ ರೀತಿಯ ನೆಗೆಟಿವ್ ಥಾಟ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಈ ಮೂಡ್ ಸ್ವಿಂಗ್ಸ್ ಅವರಿಗೆ ಮೆಂಟಲಿ ಕೂಡ ತುಂಬ ಟ್ರಿಗರ್ ಮಾಡ್ತಾ ಇದೆ. ಮನಸ್ಸಿನ ಒಳಗಡೆ ಒಂದು ದೊಡ್ಡ ಎಮೋಷ್ನಲ್ ವಾರ್ ನಡೀತಾ ಇದೆ. ಒಂದು ಕಡೆ ಅವರ ಮೈಂಡ್ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಅಂದರೆ ಮೂವ್ ಆನ್ ಆಗಬೇಕು, ಇಷ್ಟೊಂದು ಹರ್ಟ್ ಆದಮೇಲೆ ಮತ್ತೆ ಯಾಕೆ ಅಂತ ಅವರ ಮೈಂಡ್ ಹೇಳ್ತಾ ಇದೆ. ಆದರೆ ಹಾರ್ಟ್ ಮಾತ್ರ ಇನ್ನೂ ನಿಮ್ಮ ಕಡೆಗೆ ಓಡ್ತಾ ಇದೆ. ನಿಮ್ಮ ಮೆಮೊರೀಸ್ ಆಗಿರ್ಬೋದು, ನಿಮ್ಮ ವಾಯ್ಸ್, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ಇದೆಲ್ಲ ಅವರನ್ನು ಮತ್ತೆ ಅವರ ಹತ್ರ ನಿಮ್ಮನ್ನು ಹೇಳ್ಕೊಳ್ತಾ ಇದೆ. ಅವ್ರಿಗೂ ಕೂಡ ಏನು ಫೀಲ್ ಆಗ್ತಾ ಇದೆ ಅಂದರೆ, ಅವರು ನಿಮ್ಮ ಕಡೆಗೆ ಹೇಳ್ಕೊಳ್ಳುವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಮರಿಬೇಕು ಅಂತ ಜೆನ್ಯೂನ್ಲಿ ಟ್ರೈ ಮಾಡಿರ್ಬೋದು, ಬ್ಯುಸಿ ಆಗೋದಕ್ಕೆ ಪ್ರಯತ್ನ ಮಾಡಿರ್ಬೋದು, ಆದರೆ ಎಮೋಷ್ನಲಿ ಡಿಟ್ಯಾಚ್ ಆಗೋದಕ್ಕೆ ಆಗ್ತಾ ಇಲ್ಲ. ನೀವು ಅವರ ಮನಸ್ಸಿನ ಮೇಲೆ ತುಂಬ ಡೀಪ್ ಇಂಪ್ಯಾಕ್ಟ್ ಮಾಡಿದ್ದೀರಾ. ಕೆಲವೊಂದು ಸಲ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ, ಆದರೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ನಿಮ್ಮ ಥಾಟ್ಸ್ನಲ್ಲಿ ಕಂಪ್ಲೀಟ್ಲಿ ಕಳೆದು ಹೋಗ್ತಾರೆ. ಈ ಎಮೋಷ್ನಲ್ ಕಾನ್ಫ್ಲಿಕ್ಟ್ ಈಗ ಅವರನ್ನು ಮೆಂಟಲಿ ತುಂಬ ಟಯರ್ಡ್ ಮಾಡ್ತಾ ಇದೆ. ಹೊರಗಡೆ ಯಾವುದೇ ನಾರ್ಮಲ್ ರುಟೀನ್ ಫಾಲೋ ಮಾಡಿದ್ರೂ ಕೂಡ ಮನಸ್ಸಿನ ಒಳಗಿನಿಂದ ಮೈಂಡ್ ಫುಲ್ ನಿಮ್ಮ ಥಾಟ್ಸ್ ತುಂಬ ರಿಪೀಟ್ ಆಗ್ತಾ ಇದೆ. ಹೋಪ್ ಮತ್ತು ಪೇನ್ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಮೂವ್ ಆನ್ ಆಗಬೇಕು ಅನ್ನೋ ಮೈಂಡ್ ಒಂದು ಕಡೆ, ಮತ್ತು ನಿಮ್ಮ ಹತ್ರ ಬರುವ ಹಾರ್ಟ್ ಇನ್ನೊಂದು ಕಡೆ. ಈ ಎರಡರ ನಡುವೆ ತುಂಬ ದೊಡ್ಡ ಎಮೋಷ್ನಲ್ ಸ್ಟ್ರಗಲ್ ನಡೀತಾ ಇದೆ. ಹೀಲಿಂಗ್ ಎನರ್ಜಿ, ಮೆಚ್ಯೂರಿಟಿ, ಅಕ್ಸೆಪ್ಟ್ ಮಾಡುವಂತಹ ಎನರ್ಜಿ ಇದೆ. ಮೊದಲು ಇದ್ದ ಹಾಗೆ ಕೇವಲ ಸಿಟ್ಟು, ಹರ್ಟ್, ಈಗೋನಲ್ಲಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರು. ಬದಲಿಗೆ ಈ ರಿಲೇಷನ್ಶಿಪ್ಪನ್ನು ಹೇಗೆ ಹೀಲ್ ಮಾಡ್ಬೋದು ಅನ್ನೋ ರೀತಿ ಥಾಟ್ಸ್ ಎನರ್ಜಿ ಇದೆ. ಹಳೆಯ ಫೈಟ್ಸ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಈಗೋ ಕ್ಲಾಶಸ್ ಆಗಿರ್ಬೋದು, ಕಂಪ್ಲೇಂಟ್ಸ್ ಆಗಿರ್ಬೋದು, ಇದೆಲ್ಲವನ್ನು ಹಿಡ್ಕೊಂಡೇ ಇದ್ದರೆ ಮುಂದೆ ಹೋಗೋದಕ್ಕೆ ಆಗಲ್ಲ ಅನ್ನುವಂತಹ ರಿಯಲೈಸೇಷನ್ ಈಗ ಅವರಿಗೆ ಬರ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ, ಇದೇ ರೀತಿ ಇರಬೇಕಾಗುತ್ತೇನೋ, ಇಷ್ಟೆಲ್ಲ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಬಟ್ ಇಷ್ಟೆಲ್ಲ ನೋವಿದ್ರೂ ಕೂಡ ಅವರ ಹಾರ್ಟ್ನಲ್ಲಿ ಒಂದು ವೆರಿ ಸಾಫ್ಟ್ ಫೀಲಿಂಗ್ ಇನ್ನೂ ಇದೆ. ಬಿಗ್ಗೆಸ್ಟ್ ಸ್ಟ್ರೆಂತ್ ನೀವು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಎಮೋಷ್ನಲಿ ಎಷ್ಟೇ ಹರ್ಟ್ ಆಗಿದ್ರೂ ಕೂಡ ನಿಮ್ಮ ಪ್ರೆಸೆನ್ಸ್ ಮಾತ್ರ ಅವರಿಗೆ ಇನ್ನೂ ಕಂಫರ್ಟ್ ಫೀಲ್ ಮಾಡಿಸ್ತಾ ಇದೆ. ರಿಲೇಷನ್ಶಿಪ್ಪನ್ನು ಚೈಲ್ಡಿಶ್ ವೇನಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಈಗ. ಬದಲಿಗೆ ಮೆಚ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ರೀಬಿಲ್ಡ್ ಮಾಡಬೇಕು ಅನ್ನೋ ಎನರ್ಜಿ ಇದೆ. ಈಗ ಅವರ ಒಳಗೆ ಹೀಲಿಂಗ್ ಪ್ರೊಸೆಸ್ ಸ್ಲೋಲಿ ಸ್ಟಾರ್ಟ್ ಆಗ್ತಾ ಇದೆ. ಮೊದಲು ಇದ್ದ ಬ್ಲೇಮ್ ಎನರ್ಜಿ ಕಡಿಮೆ ಆಗ್ತಾ ಇದೆ, ಅಂದರೆ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಇದೆ. ಯಾರ ತಪ್ಪು ಅನ್ನೋದಕ್ಕಿಂತ ಹೇಗೆ ಸರಿ ಮಾಡ್ಬೋದು ಅನ್ನೋ ಥಾಟ್ ಹೆಚ್ಚು ಬರ್ತಾ ಇದೆ.
ಹಳೆಯ ಈಗೋ ಸ್ಲೋಲಿ ಮೆಲ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಇದೆ. ಮೊದಲು ಹರ್ಟ್ನಲ್ಲಿ ಮಾತಾಡದೇ ಇದ್ದ ವ್ಯಕ್ತಿ ಈಗ ಕಾಂಪ್ರಮೈಸ್ ಮಾಡೋದಕ್ಕೆ, ಕಾಮ್ ಆಗಿ ಮಾತಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರಿಗೀಗ ಪರ್ಫೆಕ್ಟ್ ರಿಲೇಷನ್ಶಿಪ್ ಬೇಡ, ಆದರೆ ಜೆನ್ಯೂನ್ ಕನೆಕ್ಷನ್ ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಬಾಂಡ್ ಮತ್ತೆ ಸೇಫ್ ಆಗಬೇಕು, ಪೀಸ್ಫುಲ್ ಆಗಬೇಕು, ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಅನ್ನೋ ಆಸೆ ಇದೆ. ಈ ವ್ಯಕ್ತಿ ಈಗ ಪಾಸ್ಟ್ ಪೇಯ್ನಿಂದ ಸ್ಲೋಲಿ ಹೀಲ್ ಆಗ್ತಾ ಇದ್ದಾರೆ. ಮತ್ತೆ ಹೊಸದಾಗಿ ಮೆಚ್ಯೂರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಟ್ಕೊಳ್ಳುವಂಥ ಆಸೆ ಅವರ ಹಾರ್ಟ್ನಲ್ಲಿ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಕ್ಸೆಪ್ಟ್ ಮಾಡ್ತಾ ಇರುವಂತಹ ಎನರ್ಜಿ, ಸರೆಂಡರ್, ಅನ್ಕಂಡೀಷ್ನಲ್ ಲವ್, ಎಮೋಷ್ನಲಿ ತುಂಬ ದೊಡ್ಡ ರಿಯಲೈಸೇಷನ್ ಫೇಸ್ನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಎನರ್ಜಿ. ಮೊದಲು ಇದ್ದ ಹಾಗೆ ಕೇವಲ ಸಿಟ್ಟಿನಿಂದ, ಇನ್ಸೆಕ್ಯೂರಿಟಿಯಿಂದ ಅಥವಾ ಈಗೋನಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಬದಲಿಗೆ ರಿಲೇಷನ್ಶಿಪ್ಪಲ್ಲಿ ನಿಜವಾಗ್ಲೂ ಏನು ತಪ್ಪಾಯಿತು ಅನ್ನೋದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪಾಸ್ಟಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವು ಔಟ್ಸೈಡ್ ಇನ್ಫ್ಲೂಯೆನ್ಸಸ್, ತಪ್ಪು ಜನ ಅಥವಾ ಇನ್ಸೆಕ್ಯೂರಿಟಿ ಕಾರಣದಿಂದ ನಿಮ್ಮಿಬ್ಬರ ಬಾಂಡ್ ಡ್ಯಾಮೇಜ್ ಆಗಿರಬಹುದು ಅನ್ನೋ ರಿಯಲೈಸೇಷನ್ ಕೂಡ ಇವರಿಗೆ ತುಂಬ ಜಾಸ್ತಿ ಆಗಿದೆ. ಡ್ಯಾಮೇಜ್ ಆಯಿತು ಅನ್ನೋ ರಿಯಲೈಸೇಷನ್ ಇದೆ. ಮೊದಲು ಅವರು ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಕೆಲವು ವಿಷಯಗಳಲ್ಲಿ ನೀವು ಹೀಗೇ ಇರಬೇಕು ಅಂತ ನಿಮಗೆ ಹೇಳಿರ್ಬೋದು, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು. ಆದರೆ ಈಗ ಅವರ ಥಿಂಕಿಂಗ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ಈಗ ಅವರು ಸ್ಲೋಲಿ ಒಂದು ಪಾಯಿಂಟ್ಗೆ ಬರ್ತಾ ಇದ್ದಾರೆ. ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡಬೇಕು. ಈ ಫೀಲಿಂಗ್ ಫೇಕ್ ಅಡ್ಜಸ್ಟ್ಮೆಂಟ್ ಥರ ಇಲ್ಲ, ಬದಲಿಗೆ ತುಂಬ ಡೀಪ್ ಅನ್ಕಂಡೀಷ್ನಲ್ ಲವ್ ಎನರ್ಜಿ ಇದೆ. ಅವರಿಗೀಗ ಪರ್ಫೆಕ್ಟ್ ಪರ್ಸನ್ ಬೇಡ, ರಿಯಲೈಸೇಷನ್ ಬಂದಿದೆ. ಯಾಕೆಂದರೆ ಅವರು ಕೂಡ ಪರ್ಫೆಕ್ಟ್ ಅಲ್ಲ ಅನ್ನೋದು ಅರ್ಥ ಆಗ್ತಿದೆ. ಅಂದರೆ ಯಾವುದಾದ್ರೂ ಒಂದು, ಎಲ್ಲ ವ್ಯಕ್ತಿಗಳು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರೋದಿಲ್ಲ ಅಲ್ವಾ, ಅದೇ ರೀತಿ ಅವರು ಕೂಡ ಪರ್ಫೆಕ್ಟ್ ಅಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮೂಡ್ ಸ್ವಿಂಗ್ಸ್, ನಿಮ್ಮ ಚೇಂಜ್ಡ್ ಬಿಹೇವಿಯರ್, ಕೆಲವು ಮಿಸ್ಟೇಕ್ಸ್, ಇದೆಲ್ಲವನ್ನು ಹಿಡ್ಕೊಂಡೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮೆಚ್ಯೂರಿಟಿ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅಂದರೆ ಎಲ್ಲದರಲ್ಲೂ ಎಲ್ಲರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಹಾಗಾಗಿ ಇವ್ರು ಅಂದ್ಕೊಳ್ತಿದ್ದಾರೆ, ಯಾವ ರೀತಿ ಇದ್ದಾರೋ ಆ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಮೊದಲು ಹರ್ಟ್ ಆದಾಗ ಈಗೋ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ರಿಲೇಷನ್ಶಿಪ್ ಉಳಿಸೋದಕ್ಕೆ ಅವರ ಈಗೋನ ಸೈಡ್ಗೆ ಇಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ವ್ಯಕ್ತಿ ಈಗ ಎಮೋಷ್ನಲಿ ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ಯಾರು ಗೆದ್ದರು ಯಾರು ಸೋತರು ಅನ್ನೋದಕ್ಕಿಂತ ಈ ಬಾಂಡ್ ಉಳಿಯೋದು ಮುಖ್ಯ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅವರಿಗೆ ಕಂಪ್ಲೇಂಟ್ಸ್ ಕಡಿಮೆ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚು ಕೊಡೋ ಕಡೆಗೆ ಮನಸ್ಸು ಮಾಡ್ತಾ ಇದ್ದಾರೆ. ನಿಮ್ಮನ್ನು ಚೇಂಜ್ ಮಾಡೋದಕ್ಕೆ ಫೈಟ್ ಮಾಡೋದಕ್ಕಿಂತ ನಿಮ್ಮ ಹಾರ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಲವ್ ಈಗ ಸ್ಲೋಲಿ ಪೊಸೆಸಿವ್ನೆಸ್ನಿಂದ ಅಕ್ಸೆಪ್ಟ್ ಮಾಡುವ ಕಡೆಗೆ ಮೂವ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಈ ಪರ್ಸನ್ ಈಗ ನಿಮ್ಮನ್ನು ಕಂಡೀಷನ್ ಇಲ್ಲದೆ ಲವ್ ಮಾಡೋ ಸ್ಟೇಜ್ಗೆ ಬರ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ಪೇನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಈ ರಿಲೇಷನ್ಶಿಪ್ ಉಳಿಸ್ಬೇಕು ಅನ್ನೋ ಜೆನ್ಯೂನ್ ಸರೆಂಡರ್ ಎನರ್ಜಿ ಕೂಡ ಇದೆ. ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಆದಷ್ಟು ಬೇಗ ಹೀಲ್ ಆಗಲಿ. ನಿಮ್ಮ ಮನಸ್ಸಿನ ಪಾಸಿಟಿವ್ ಆಗಿರುವಂತಹ ವಿಶಸ್, ಪ್ರೇಯರ್ಸ್, ಡ್ರೀಮ್ಸ್ ಎಲ್ಲವೂ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.